ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತೊಗೊಂಡು ಬಂದಿರೋ ರೆಸಿಪಿ ಬಿಸಿಬೇಳೆಬಾತ್. ಯಾರಿಗೆಲ್ಲ ತುಂಬ ಕಷ್ಟ ಅಪ್ಪ ರೆಸಿಪಿ ಮಾಡೋದು, ಬಿಸಿಬೇಳೆಬಾತು ಪ್ರಾಸೆಸ್ ತುಂಬ ಕಷ್ಟ ಆಗಲ್ಲ ಅಂತ ಅಂತೀರಾ, ಅವರಿಗೆಲ್ಲ ನಾನು ಈಸಿಯಾಗಿ ಟೇಸ್ಟಿಯಾಗಿ ಬಿಸಿಬೇಳೆಬಾತ್ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ಬಿಸಿಬೇಳೆಬಾತ್ ಮಾಡಲಿಕ್ಕೆ 1/4 kg ಬೀನ್ಸು, ಒಂದೇ ಒಂದು ಗೆಡ್ಡೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಹಸಿ ಅವರೆಕಾಯಿ, ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಇದೇ ಬೌಲಲ್ಲೇ ಬೇಳೆ ತೊಗೋಬೇಕು. ಇಲ್ಲಿ ನೋಡಿ, ಅಕ್ಕಿ ತೊಗೊಂಡಲ್ಲ, ಬೌಲಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆ, ಹೆಸರುಬೇಳೆ 2 ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 4 ಟೊಮೊಟೊ ತೊಗೊಂಡಿದ್ದೀನಿ, ಹುಣಸೆ ರಸ ತೊಗೊಂಡಿದ್ದೀನಿ. ಇದು ಒಂದು ನಿಂಬೆಹಣ್ಣು, 1.5 ನಿಂಬೆಹಣ್ಣಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಅದರ ರಸ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. 1/4 ಬೌಲಷ್ಟು ಬಿಸಿಬೇಳೆಬಾತ್ ಪೌಡರು, ಇದು ಮನೇಲೇ ಮಾಡಿರೋದು. ನಿಮ್ಗೇನಾದರೂ ಏನಾದರೂ ಬೇಕಂದರೆ ಬಿಸಿಬೇಳೆಬಾತ್ ಪೌಡರ್ ಮಾಡೋದು ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಏನಾದರೂ ನಿಮಗೆ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ ಇಲ್ಲ ಅಂತಂದರೆ ನೀವು ರೆಡಿಮೇಡ್ ಬಿಸಿಬೇಳೆಬಾತ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. MTR, GRB ನಿಮ್ಮದು ಇಷ್ಟ, ಅದು ಯಾವ ಬ್ರ್ಯಾಂಡ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಟೇಸ್ಟ್ಗೆ. ಇದು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಒಗ್ಗರಣೆಗೆ 1 ಬೌಲಷ್ಟು ಕಡಲೆಕಾಯಿ ಬೀಜ, 1/4 ಬೌಲಷ್ಟು ಗೋಡಂಬಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಬ್ಯಾಡಗೆ ಮೆಣಸೆ ಹಣ್ಣು, ಗುಂಟೂರು ಮೆಣಸೆ ಹಣ್ಣು ಯಾವುದಾದ್ರೂ ಒಗ್ಗರಣೆಗೆ ಹಾಕೋಬೋದು. ನಾನು ಏನು ತೊಗೋತಾ ಇಲ್ಲ, ನಾನು ಒಗ್ಗರಣೆಗೆ ಹಾಕಲ್ಲ, ಅದಕ್ಕೇ ತೊಗೋತಾ ಇಲ್ಲ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಳೆದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ, ಇದಕ್ಕೇ 4 ಟೊಮೆಟೊನ ಕಟ್ ಮಾಡಿ ಹಾಕೋತೀನಿ. ಇವಾಗ ನೋಡಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕು ಬೇಯಲಿಕ್ಕೆ ಅಷ್ಟು ನೀರು ಹಾಕಿ ಬರೀ ಬೇಳೆ ಟೊಮೆಟೊ ಮಾತ್ರ ಬೇಯಿಸ್ಕೊಳ್ಳೋಣ. ಇದು ವಿಷಲ್ ಬರೋಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಡೋಣ. ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಎಷ್ಟು ನೀರು ಕಾಯಿಸ್ಕೋಬೇಕಂದ್ರೆ ನೀವು, ನಾನಿಲ್ಲಿ ನೋಡಿ, ಈ ಬೌಲಲ್ಲಿ ನಾನು 1 ಬೌಲ್ ಅಕ್ಕಿ, 3/4 ಬೌಲಷ್ಟು ತೊಗರಿಬೇಳೆ, ಹೆಸರುಬೇಳೆ ತೊಗೊಂಡಿದ್ದೆ ಅಲ್ವಾ, ಇದೇ ಬೌಲಲ್ಲಿ 1 ಬೌಲ್ ಅಕ್ಕಿಗೆ 1:2 ಹಾಗೆ ಅಕ್ಕಿಗೆ ಅನ್ನ ಆಗ್ಲಿಕ್ಕೆ ಬೇಕು. ಬಟ್ ಆದರೆ ನಾವು ಬಿಸಿಬೇಳೆಬಾತ್ ಮಾಡೋದ್ರಿಂದ ನೀರು ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕಾಗುತ್ತೆ. ಇವಾಗ 1 ಬೌಲ್ ಅಕ್ಕಿಗೆ ನೀವು ಇಲ್ಲಿ 5 ಬೌಲ್ ನೀರು ತಗೋಬೇಕು. ಮತ್ತು 1 ಬೌಲ್ ಬೇಳೆಗೆ 5 ಬೌಲ್ ಅಂದರೆ 10 ಬೌಲಷ್ಟು ನೀರು ಹಾಕೊಳ್ಳಿ. ನೀರನ್ನ ಜಾಸ್ತಿ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಇವಾಗ ನೋಡಿ, ನೀರು ಕಾದಿದೆ. ಕಾದ್ಮೇಲೆ ನಾನಿಲ್ಲಿ ಹಸಿಕಾಯಿ ಹಾಕೋತಾ ಇದ್ದೀನಿ, ಅವರೆಕಾಯಿ. ಹಸಿ ಅವರೆಕಾಯಿ ಸೀಸನ್ ಇರೋದ್ರಿಂದ ಹಸಿ ಅವರೆಕಾಯಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹಸಿ ಅವರೆಕಾಯಿ ಬೇಡ ಅಂತ ಅಂದರೆ ನೀವು ಹಸಿ ಬಟಾಣಿನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನೇ ನೆನೆಸಿ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇವಾಗ ನೋಡಿ, ಸ್ವಲ್ಪ ಬೆಂದಿದೆ ಇದು. ಇವಾಗ ಒಂದೊಂದೇ ತರಕಾರಿನ ಹಾಕ್ತಾ ಹೋಗ್ತೀನಿ. ಕೆಲವೊಬ್ರು ಎಲ್ಲ ಒಟ್ಟಿಗೆನೇ ಕುಕ್ಕರ್ಗೆ ಹಾಕಿ ಅಕ್ಕಿ, ತರಕಾರಿ, ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾರೆ ಬಿಸಿಬೇಳೆಬಾತನ್ನ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಹಲ್ವಾ ಥರ ಆಗ್ಬಿಡುತ್ತೆ ಬಿಸಿಬೇಳೆಬಾತು, ಚೆನ್ನಾಗಿರಲ್ಲ. ಈ ಥರ ಸಪ್ರೇಟ್ ಇವಾಗ ನೀವು ಅನ್ಬೋದು, ಅಯ್ಯೋ ಬೇಳೆ ಬೇರೆ ಬೇಯಿಸ್ಕೊಂಡು ತರಕಾರಿ ಬೇರೆ ಬೇಯಿಸ್ಕೊಂಡು ಟೈಮ್ ವೇಸ್ಟ್ ಅಲ್ವಾ ಅಂತ. ಏನು ಟೈಮ್ ವೇಸ್ಟ್ ಆಗಲ್ಲ. ಕುಕ್ಕರು ಕೂಗಿ ಆರಷ್ಟರಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಅವಾಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ನಾನು ತೋರಿಸೋ ಥರ ಮೆಥಡಲ್ಲಿ ನೀವೇನಾದರೂ ಬಿಸಿಬೇಳೆಬಾತ್ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ ಭಟ್ರುಗಳು ಹೇಗೆ ಮಾಡ್ತಾರೆ ಅದೇ ಥರ ಇರುತ್ತೆ. ನಾನು ಮಾಡೋ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ತರಕಾರಿ ಎಲ್ಲ ಹಾಕಿದ್ದೀನಲ್ವ, ಇದು ಒಂದು ಸ್ವಲ್ಪ ಕುಕ್ ಆಗಲಿ. ಇವಾಗ ನೋಡಿ, ಇದು ಇನ್ನೂ ಕುದಿ ಬಂದಿಲ್ಲ, ಅವಾಗ್ಲೇ ಮರೆದ್ಬಿಟ್ಟೆ. ಅವಾಗ್ಲೇ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಕುಕ್ಕರಿಗೆ ಹಾಕಬೇಡಿ, ಅದು ಫುಲ್ಲು ಈರುಳ್ಳಿ ಬೆಂದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಈರುಳ್ಳಿ ಬದಲು ನೀವು ಸಾಂಬಾರ್ ಈರುಳ್ಳಿ ಬರುತ್ತೆ ಗೊತ್ತಾ, ಸಣ್ಣ ಸೈಜು, ಆ ಈರುಳ್ಳಿ ಹಾಕಿದ್ರೆ ಬಿಸಿಬೇಳೆಬಾತ್ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಾಮೂಲಿ ಈರುಳ್ಳಿನೇ 1 ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇಲ್ಲ ನಾನು, ಬರೀ ತರಕಾರಿನೇ ಫಸ್ಟು ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು. ಕ್ಯಾಪ್ಸಿಕಮ್ ಬೇಗ ಬೇಯುತ್ತಲ್ವಾ, ಅದಕ್ಕೇನೆ ನಾನು ಆಮೇಲೆ ಅಕ್ಕಿ ಹಾಕ್ತೀನಲ್ಲ ಅವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ಫಸ್ಟ್ ಈ ತರಕಾರಿ ಬೇಯಲಿ. ಇವಾಗ ನೋಡಿ, ತರಕಾರಿ ಅರ್ಧ ಬೆಂದಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ.
ಒಬ್ಬೊಬ್ಬರು ಅಕ್ಕಿನ ಏನು ಮಾಡ್ತಾರೆ ಅಂದರೆ ಫಸ್ಟು ಅನ್ನ ಮಾಡಿ ಇಟ್ಕೊಬಿಡ್ತಾರೆ. ಬಿಸಿಬೇಳೆಬಾತ್ ಪೌಡರು, ಬೇಳೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಥರ ಮಾಡಿಟ್ಕೊಂಡು ಅನ್ನ ಮಾಡಿಟ್ಕೊಂಡು ಆ ಸಾಂಬಾರಿಗೆ ಅನ್ನ ಹಾಕಿ ಕಲಿಸ್ತಾರೆ. ಆ ಥರನೂ ಒಬ್ಬೊಬ್ಬರು ಬಿಸಿಬೇಳೆಬಾತ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಅನ್ನ ಚೆನ್ನಾಗಿ ರಸ ಎಲ್ಲ, ತರಕಾರಿ ರಸ ಮತ್ತು ಬಿಸಿಬೇಳೆಬಾತದ್ದು ಪೌಡರ್ದು ರಸ ಏನೂ ಫ್ಲೇವರ್ ಹಿಡ್ದಿರೋದಿಲ್ಲ. ಹಸಿ ಹಸಿ ಥರ ಅನಿಸುತ್ತೆ, ಇನ್ಸ್ಟೆಂಟ್ ಆಗಿಬಿಡುತ್ತೆ ಅದು. ಯಾವಾಗ್ಲೂ ಅಕ್ಕಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ರೇನೆ ಅಕ್ಕಿಯಲ್ಲಿರೋ ರಸ ಎಲ್ಲ ಅಕ್ಕಿ ಹೀರ್ಕೊಂಡು, ತರಕಾರಿಯಲ್ಲಿರೋ ರಸ ಎಲ್ಲ ಅಕ್ಕಿ ಹೀರ್ಕೊಂಡು ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಅಕ್ಕಿ ಹಾಕಿದ್ಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ 2 ಕುದಿ ಸಾಕು, ಅದಕ್ಕೇನೆ ಅಕ್ಕಿ ಹಾಕೋ ಟೈಮಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಅಕ್ಕಿ ಹಾಕಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ. ಈ ಅಕ್ಕಿನ ತುಂಬ ಫುಲ್ ಕಂಪ್ಲೀಟಾಗಿ ಬೇಯಿಸಕ್ಕೆ ಹೋಗಬೇಡಿ, ಒಂದು ಅರ್ಧ ಕುಕ್ ಆದರೆ ಸಾಕು. ಆವಾಗ ನಾವು ಇದಕ್ಕೆ ಬೇಳೆ ಆ್ಯಡ್ ಮಾಡೋಣ. ಇವಾಗ ಇದನ್ನು ಮುಚ್ತೀನಿ ನಾನು, ಸ್ವಲ್ಪ ಹೊತ್ತು ಅಕ್ಕಿ ಬೇಯಲಿ. ಇವಾಗ ನೋಡಿ ಕುಕ್ಕರ್ ಆರಿದೆ. ನಾನು ಟೊಮೆಟೊ ಕಟ್ ಮಾಡಿ ಹಾಕಿದ್ನಲ್ಲ, ಆ ಟೊಮೆಟೊ ಎಲ್ಲ ತೊಗೊಬಿಡ್ತಾ ಇದ್ದೀನಿ. ನಿಮಗೆ ಈ ಥರ ಬೇಡ ಈ ಮೆಥಡ್ ಅಂತ ಹೇಳಿದ್ರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಳೆ ಜೊತೆ ಹಾಕ್ಬೋದು. ನಾನಿವಾಗ ಇದರದ್ದು ಬೆಂದಿರೋದು ರಸ ಎಲ್ಲ ತೆಗೆದ್ಬಿಟ್ಟು ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಬೇಯ್ತಾ ಇದೆಯಲ್ಲ ತರಕಾರಿ ಹಾಕಿ ಅದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಹಾಕ್ತಾ ಇದ್ದೀನಿ ಟೊಮೆಟೊ. ಇವಾಗ ಟೊಮೊಟೊನು ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಲಿ. ಅಲ್ಲಿವರೆಗೆ ನಾನೇನು ಮಾಡ್ತೀನಿ ಅಂತಂದರೆ ಹುಣಸೆ ರಸ ಇಟ್ಕೊಂಡಿದ್ನಲ್ಲ, ಆ ಹುಣಸೆ ರಸಕ್ಕೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡಿ. ಡೈರೆಕ್ಟ್ ನೀವು ಹಾಕಕ್ಕೆ ಹೋಯ್ತು ಅಂತಂದರೆ ಎಲ್ಲ ಗಂಟು ಆಗಿಬಿಡುತ್ತೆ. ಗಂಟು ಇಲ್ಲದೆ ಇದ್ದಾಗೆ ಹುಣಸೆ ರಸದ ಜೊತೆ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಒಟ್ಟಿಗೆ ತೊಗೊಬಿಡ್ಬೇಡಿ. ನಾನಿಲ್ಲಿ 3/4 ಕಪ್ಪಷ್ಟು ಪೌಡ್ರ್ ತೊಗೊಂಡಿದ್ದೀನಲ್ವ, ಅದರಲ್ಲಿ ಸ್ವಲ್ಪನೇ ಹಾಕಿರೋದು. ಬೇಕಾದರೆ ಮತ್ತೆ ಖಾರ, ಹುಳಿ, ಉಪ್ಪು ನೋಡಿಕೊಂಡು ಮತ್ತೆ ಬೇಕಾದರೆ ಹಾಕ್ಕೋಬೋದು, ಫಸ್ಟೇ ಹಾಕ್ಕೋಬೇಡಿ. ಇವಾಗ ನೋಡಿ ಅಕ್ಕಿ ತುಂಬ ಬೆಂದಿಲ್ಲ, ಇಷ್ಟು ಬೆಂದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ನೋಡಿ, ಈ ಥರ ಚೆಕ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಅಕ್ಕಿ ಬೇಯಬೇಕು ಅನ್ನುವಾಗ್ಲೇ ನಾವಿವಾಗ ಏನು ಮಾಡೋಣ, ಈ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಟ್ಟಿದ್ವಲ್ಲ ಅದನ್ನು ಹಾಕ್ತೇನೆ. ಇವಾಗ ಈ ಕುಕ್ಕರೆಲ್ಲ ಸ್ವಲ್ಪ ಅದ್ರದ್ದು ರಸ ಇರುತ್ತಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ನೋಡಿ ಇದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಲ್ಲ ಹುಣಸೆ ರಸ ಮತ್ತು ಪೌಡರು, ಅದನ್ನು ಹಾಕ್ತೀನಿ. ಇವಾಗ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಕ್ಲೀನಾಗಿ, ಇದು ಬೌಲಲ್ಲಿ ಎಲ್ಲ ಪೌಡರ್ ಇದೆಯಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕೋತೀನಿ. ಇವಾಗ ನೋಡಿ ಈ ಬೌಲೆಲ್ಲ ನಾನು ತೊಳೆದು ಹಾಕೋತಾ ಇದ್ದೀನಿ. ಇವಾಗ ನಿಮಗೆ ಅಳತೆ ಗೊತ್ತಾಗುತ್ತಲ್ವ, ಸ್ವಲ್ಪ ಇದು ನೀರಾಗೇ ಇರಲಿ, ಯಾಕಂದರೆ ಆರಿದ್ಮೇಲೆ ಬಿಸಿಬೇಳೆಬಾತು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಈ ಟೈಮಲ್ಲಿ ಹುಳಿ, ಉಪ್ಪು, ಖಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸಾಲ್ಟ್ ಕಡಿಮೆ ಅನಿಸಿದ್ರೆ ಸಾಲ್ಟ್ ಹಾಕ್ಕೊಳ್ಳಿ. ಏನಾದರೂ ಹುಳಿ ಕಡಿಮೆ ಅನಿಸಿದ್ರೆ ನಾನು ಆವಾಗಲೇ ಇಟ್ಟಿದ್ದೀನಲ್ವ ಬೌಲಲ್ಲಿ, ಸ್ವಲ್ಪ ಉಳಿಸ್ಕೊಂಡಿದೆ ಅಲ್ವಾ, ಆ ಥರನೇ ಅದಕ್ಕೆ ಹುಣಸೆ ರಸ ಕಲಸಿ ಮತ್ತೆ ಹಾಕ್ಕೊಂಡ್ರೆ ಸರೋಗುತ್ತೆ. ನನಗಿವಾಗ ನೋಡಿ ಇಷ್ಟೇ ಸರೋಗಿದೆ, ನಾನು ಹಾಕಿದಷ್ಟೇ ನಾನು ತಗೊಂಡಿರೋ ಅಕ್ಕಿ ತರಕಾರಿಗೆ ಸರಿ ಹೋಗಿದೆ. ಜಾಸ್ತಿ ತರಕಾರಿ ಹಾಕಿದ್ರೆ ಬಿಸಿಬೇಳೆಬಾತ್ ಟೇಸ್ಟಾಗಿರುತ್ತೆ. ಮಕ್ಕಳು ತರಕಾರಿ ತಿಂದೇ ಇದ್ದವರು ಕೂಡ ಬಿಸಿಬೇಳೆಬಾತಲ್ಲಿ ಇಷ್ಟಪಟ್ಟು ತರಕಾರಿ ತಿಂತಾರೆ. ಇವಾಗ ನಾವು ಇದಕ್ಕೆ ಕೊಬ್ಬರಿ ಹಾಕೋಣ. ಕೊಬ್ಬರಿ ಜೊತೆಗೆ ಇವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋಣ. ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಇವಾಗ ಒಗ್ಗರಣೆ ಮಾಡೋಣ. ನೋಡಿ ನಾನು
ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬರೀ ಎಣ್ಣೆ ತುಪ್ಪ ಸಪ್ರೇಟ್ ಬರೀ ತುಪ್ಪದಲ್ಲಾದರೂ ಒಗ್ಗರಣೆ ಮಾಡ್ಕೋಬೋದು, ಎಣ್ಣೆಲಾದರೂ ಒಗ್ಗರಣೆ ಮಾಡ್ಕೋಬೋದು. ನಾನು ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯಿಲಿ. ಇದು ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಫಸ್ಟು ಗೋಡಂಬಿ ಹಾಕೋಬೇಡಿ. ಗೋಡಂಬಿ ಫಸ್ಟ್ ಹಾಕೋಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ ಗೋಡಂಬಿ. ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಇವಾಗ ನಾನು. ನೋಡಿ ಕಡಲೆಕಾಯಿ ಬೀಜ ಹೈ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಫ್ರೈ ಮಾಡಕ್ಕೆ ಹೋಗಬೇಡಿ. ಸಿಮ್ಮಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಒಳಗೆಲ್ಲ ಬೇಯಬೇಕು ಕಡಲೆಕಾಯಿ ಬೀಜ. ಫ್ಲೇಮ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಅದು ಬೇಯಲಿ, ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಸಿಮ್ಮಲ್ಲೇ ಫಸ್ಟು ಕಡಲೆಕಾಯಿ ಬೀಜನ ಬೇಯಿಸೋಣ. ಇವಾಗ ನೋಡಿ ಕಡಲೆಕಾಯಿ ಬೀಜ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಗೋಡಂಬಿ ಹಾಕ್ತೀನಿ. ನೀವು ಗೋಡಂಬಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಗೋಡಂಬಿ ಹಾಕಿದ್ರೆ ಹೆಲ್ತ್ಗೂ ಒಳ್ಳೆಯದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಗೋಡಂಬಿನ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ. ಇವಾಗ ನೋಡಿ ಈ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡ್ತೀನಿ. ಇವಾಗ ನೋಡಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಬೇಗ ಲೈಕ್ ಮಾಡಿ. ನಿಮ್ಗೇನಾದರೂ ಬೇರೆ ಅಡುಗೆ ಬೇಕಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಗೊತ್ತಲ್ವ ನನ್ನ ಚಾನಲ್ ಸ್ನೇಹ ಸ್ವಾದ್ ಸೀಕ್ರೆಟ್. ಬೈ ಫ್ರೆಂಡ್ಸ್.